ಹಾಯ್ ಸುಮಾ. ಸದ್ಯ ಬಂದ್ಯಾ ಪುಣ್ಯಾತ್ಮ. ನೆನ್ನೆಯಿಂದ ನೀನ್ ಬರ್ಲಿಲ್ಲ ಅಂತ ನನ್ ಮಗಳು ಚಡಪಡಿಸ್ತಾ ಇದ್ಲು. ನಿಂತ ಕಾಲ್ ಮೇಲೆ ನಿಂತಿದ್ರು ಕೇಳು. ಯಾಕೆ ನೀನ್ ಬಿಟ್ಟೋಡೋಕಿ ನನ್ನ ಭಯನ? ಓಡ್ ಹೋಗಕ್ಕೆ ನಾನ್ ಬಿಡ್ತೀನಾ? ಮೂಗ್ ದಾರ ಹಾಕಿ ಎಳಿತೀನಿ. ನೀನೇ ಅವನಿಗೆ ಮೂಗ್ದಾರ ಹಾಕ್ತೀಯೋ ಅವನೇ ನಿನ್ ಮೂಗ್ದಾರ ಹಾಕ್ತಾನೋ? ಒಳಗಡೆ ಹೋಗಿ ಮಾತಾಡ್ಬಾರ್ದಾ? ಏನ್ ಹಾಗೆ ನೋಡ್ತಾ ಇದೀಯಾ? ಒಂದು ವಾರದಿಂದ ನಿನ್ನ ನೋಡೇ ಇರ್ಲಿಲ್ವಲ್ಲ, ಅದಕ್ಕೆ ಕಣ್ ತುಂಬಾ ನೋಡ್ತಾ ಇದ್ದೀನಿ. ವಿಪರೀತ ಕಣ್ ತುಂಬಿಸ್ಕೊಂಡ್ರೆ ಬರೋದೇ ಕಣ್ಣೀರು. ನನಗೋಸ್ಕರ ಏನ್ ತಂದಿದ್ಯಾ ಅಂತ ಕೇಳಿಲ್ವಲ್ಲ ಸುಮಾ? ನನಗೋಸ್ಕರ ನೀನೇ ಬಂದಿದ್ಯಲ್ಲ, ಇನ್ನೇನ್ ಕೇಳೋದು? ನೀನ್ ಕೇಳ್ತೀಯೋ ಬಿಡ್ತೀಯೋ, ನಾನಂತೂ ನಿಂಗೊಂದು ಪ್ರೆಸೆಂಟೇಶನ್ ತಂದಿದ್ದೀನಿ. ಈಗ ಯಾವ ಹಬ್ಬ? ನಾಳೆ ನೀನ್ ಹುಟ್ಟಿದಬ್ಬ. ನನ್ನ ಹುಟ್ಟಬ್ಬ ಅಂತ ನನಗೆ ಮರ್ತು ಹೋಗಿತ್ತು. ನೀನ್ ಮರ್ತರು ನಾನಂತೂ ಮರೆಯಲ್ಲ. 1 ಮಿನಿಟ್. ಇದ್ರಲ್ಲೇನಿದೆ ಹೇಳಿ ನೋಡೋಣ. ಇದೇನ್ ಮಹಾ, ನನಗಿಷ್ಟವಾಗಿರೋ ಬ್ಲಾಕ್ ಚೂಡಿದಾರ್ ತಂದಿರ್ತೀಯಾ? ಅಯ್ಯೋ ಕಳ್ಳಿ, ಏನಷ್ಟು ಕರೆಕ್ಟಾಗಿ ಹೇಳ್ಬಿಟ್ಟೆ. ನನ್ನಿಷ್ಟ ಏನು ಅಂತ ನನಗಿಂತ ಚೆನ್ನಾಗಿ ನಿನಗೆ ಗೊತ್ತು, ಅದಕ್ಕೆ ಈಗ್ಲೇ ಹಾಕೊಂಡ್ ಬರ್ತೀನಿ. ಏಯ್, ನಾಳೆ ತಾನೇ ನೀನ್ ಬರ್ತಡೆ. ಇರಬಹುದು, ಆದ್ರೆ ಎಲ್ರಿಗಿಂತ ಮುಂಚೆ ಈ ಡ್ರೆಸ್ ನಲ್ಲಿ ನನ್ನ ನೀನ್ ನೋಡ್ಬೇಕು. ಕಾಫಿ ತಗೋಪ್ಪ. ಯಾಕೆ ಚೆನ್ನಾಗಿಲ್ವಾ? ನಿಮ್ಮ ಕೈ ಕಾಫಿ ಕುಡಿದೆ ನಾಲ್ಗೆಲ್ಲ ಮರ್ಗಟ್ ಹೋಗ್ಬಿಟ್ಟಿತ್ತು. ಬಾಲು ಕಾಗದ ಬರ್ದಿದ್ದ, ನಿನ್ನನ್ನು ಬಹಳ ಕೇಳಿದ್ದಾನೆ. ಹೌದಾ? ಎಲ್ಲಿಂದ ಟ್ರೈನಿಂಗ್ ಮುಗಿಸ್ಕೊಂಡು ಯಾವ ಬರ್ತಾನಂತೆ? ಮುಂದಿನ ವಾರ ಬರ್ತಾನಂತೆ. ಅವನಿಗೆ ಕೆಲ್ಸಾನೂ ಇಲ್ಲೇ ಸಿಗತ್ತಂತೆ. ವಾವ್, ಒಳ್ಳೇದಾಯ್ತು. ಹ್ಯಾಕ್ ಕಾಣಿಸ್ತಾ ಇದ್ದೀನಿ? ಸಿಂಪ್ಲಿ ಸೂಪರ್ಬ್. ಎಂತದು ನೀನು ಮುಂಜಾನೆಯಿಂದ ತಿಕ್ಕಿದ್ದನ್ನೇ ತಿಕ್ಕುತ್ತಿರುವೆ? ರೀ ಭಟ್ರೆ, ಅವ್ನ್ಯಾಕ್ರಿ ಬೈತಾ ಇದ್ದೀರಾ? ಮತ್ತೇನು ಮಾಡುವುದು, ಬೆಳಿಗ್ಗೆಯಿಂದ ಮಾಡಿದ್ದನ್ನೇ ಮಾಡುತ್ತಿರುವಳು. ಎಲ್ಲ ಅಡಿಗೆ ಮನೆ ಸೇರ್ಕೊಂಡು ಏನ್ ಮಾಡ್ತಾ ಇದ್ದೀರಿ? ಏನ್ರಿ ಬಿಟ್ರೆ ಅದ್ ಗಲಾಟೆ? ಎಂತದು ಇಲ್ಲ ಮೇಡಮ್, ಹುಡುಗಿಯರದು ಪಿರಿ ಪಿರಿ. ಕಾಲೇಜ್ ಗೊತ್ತಾಗ್ಲಿಲ್ಲ? ಹೊರಡಿ. ರೀ ಭಟ್ರೆ, ಈ ಲೇಡೀಸ್ ಹಾಸ್ಟೆಲ್ ನಲ್ಲಿ ಗಂಡಸರು ನಿಮ್ಮೊಬ್ಬರನ್ನೇ ಇಟ್ಕೊಂಡಿರೋದು ಯಾಕೆ ಗೊತ್ತಾ? ನೀವು ಅಡಿಗೆ ಚೆನ್ನಾಗಿ ಮಾಡ್ತೀರಿ ಅಂತ. ಮೈ ಮೇಲೆ ಎಚ್ಚರ ಇಟ್ಕೊಂಡು ಕೆಲಸ ಮಾಡಿ, ಗೊತ್ತಾಯ್ತಾ? ಆಯ್ತು ಮೇಡಮ್. ಏನ್ರು ಇದು? ನೋಡ್ತಾ ಇರೋ, ನಿನ್ಗೆ ಗೊತ್ತಾಗುತ್ತೆ. ಶಾಂತಿ, ಹಿಸ್ಟ್ರಿ ನೋಟ್ಸ್ ಎಲ್ಲ ಕಂಪ್ಲೀಟ್ ಮಾಡಿದ್ಯಾ? ಹುಡುಗಿರ್ನ ಗೋಳ್ ಹೇಳ್ಕೊಳಕ ನೀವು ಕಾಲೇಜಿಗೆ ಬರೋದು? ನಿಮ್ಗೆ ಯಾರು ಅಕ್ಕ ತಂಗಿರೇ ಇಲ್ವಾ? ಇನ್ನೊಂದ್ಸಲ ಇಂಥದ್ದೇನಾದ್ರೂ ಕಣ್ಣಿಗೆ ಬಿತ್ತು ಅಂದ್ರೆ ಪ್ರಿನ್ಸಿಪಾಲ್ ಹತ್ರ ಕಂಪ್ಲೇಂಟ್ ಮಾಡಿ ನಿಮ್ಮನ್ನ ಕಾಲೇಜಿಂದ ಸಸ್ಪೆಂಡ್ ಮಾಡಿಸ್ಬೇಕಾಗತ್ತೆ. ಹುಷಾರ್. ಇಷ್ಟಕ್ಕೆಲ್ಲ ಆಡ್ತಾ ಇದ್ಯಲ್ಲೇ, ಇಂಥವ್ರನ್ನೆಲ್ಲ ಧೈರ್ಯವಾಗಿ ಎದುರಿಸ್ಬೇಕು. ಹೆದರ್ಕೊಂಡ್ರೆ ಹುರಿದು ಮುಕ್ಬಿಡ್ತಾರಷ್ಟೇ. ಬಟ್ಟೆ ಹರಿದೋಯ್ತು ಅಂತ ಆಡ್ತಾ ಇದೀಯಾ? ಮತ್ತೆ ನನಗೆ ತುಂಬಾ ಬೇಕಾದವರು ಪ್ರೀತಿಯಿಂದ ತಂದ್ಕೊಟ್ಟಿದ್ರು, ಅಭಿಷೇಕನ ಆಗೋಯ್ತಲ್ಲ ಅಂತ. ಎಂಥ ಮಣ್ಣು ಇಲ್ಲ, ಸುಮ್ಮನೆ ಸೆಂಟಿಮೆಂಟ್ ಫುಲ್ ಆಗ್ಬೇಡ. ಏ ಪುಟ್ಟಿ, ಯಾಕೆ ಹಾರ ಹಾಕ್ತಾ ಇದೀಯಾ? ಗೊತ್ತಿಲ್ಲ, ಅವ್ರು ಹಾಕ್ಬಿಡ್ತಾ ಅಂದ್ರು. ಮೊನ್ನೆ ಕಾಲೇಜ್ನಲ್ಲಿ ಹುಡುಗಿ ಮುಂದೆ ಇವ್ರಿಗೆಲ್ಲ ಅವಮಾನ ಮಾಡಿದ್ಯಲ್ಲ, ಅದಕ್ಕೆ ನಿನಗೆ ಈ ವಿಕ್ರಮ್ ಕಳಿಸಿರೋ ಬಹುಮಾನ ಮತ್ತು ಆಹ್ವಾನ. ಆ ಹಾರನ ನಾನು ಮುಟ್ಟಿ ಕೊಟ್ಟು ಕಳಿಸಿದ್ದು. ಓಹೋ, ನೀನು ಮುಟ್ಟಿ ಕೊಟ್ಟ ತಕ್ಷಣ ನಾನ್ ನಿನ್ನ ಕಟ್ಕೋಬೇಕು ಅಲ್ಲ? ಎಸ್. ವಿಕ್ರಮ್ ಅಂತ ಹೆಸರಿಟ್ಕೊಂಡು ಪುಕ್ಲನ್ ಥರ ದೂರ ನಿಂತಿದೆಯಲ್ಲ, ಬಾ ಹತ್ರ. ಲಕ್ಕಿ ಚಾನ್ಸ್ ಗುರು. ಯಾಕ್ರೋ ನಿಲ್ಲಿಸ್ಬಿಟ್ರಿ? ಹೊಡಿರೋ. ನಾವು ಹೊಡಿತೀವಿ. ನೀನ್ ನನಗ್ ಹಾರ ಹಾಕೋಕ್ ಮೊದ್ಲು ನೀನು ನಿನ್ನ ಫ್ರೆಂಡ್ಸ್ ಮುಟ್ ನೋಡ್ಕೊಳ್ಳೋ ಹಾಗೆ ಮೆಟ್ನಲ್ಲಿ ಹೊಡೆದ್ ಕಳಿಸ್ತೀವಿ.
ನಿನ್ ಚೇಲಾಗಳೆಲ್ಲ ಓಡ್ ಹೋದ್ರು ನೀನ್ ನಿಂತಿದ್ಯಾ ಅಂದ್ರೆ ನಿನಗೆ ನನ್ ಚಪ್ಲಿ ಏಟೆ ಬೇಕು ಅಂತ ಕಾಣುತ್ತೆ. ಹ? ಈ ಆಹ್ವಾನ ಏನೇ ಮಾಡೋದು? ಓಹೋ, ಏನ್ ಮೇಡಮ್, ಅವತ್ತು ನನಗೆ ಸೆಟಪ್ ಮಾಡ್ಕೊಂಡ್ ಬಂದಿದ್ಯಾ ಅಂತ ಕೇಳಿದ್ರಿ. ಇವತ್ತು ಇದು ನಿಮ್ ಸೆಟಪ್ಪಾ? ಏ ಸುಮಾ, ಏನ್ ಮಾಡ್ತಾ ಇದೀಯಾ? ನೀನ್ ಭಾವಚಿತ್ರ ಬರೆಯಕ್ ಟ್ರೈ ಮಾಡ್ತಾನೆ ಇದೀನಿ, ಬರ್ತಾನೆ ಇಲ್ಲ. ನೋಡ್ ಸುಮಾ, ನಾವ್ ಯಾವ ಚಿತ್ರ ಬರಿಬೇಕು ಅಂತ ಅನ್ಕೊಂತೀವೋ ಆ ಚಿತ್ರ ಮೊದಲು ಮನಸ್ಸಲ್ಲಿ ಮೂಡ್ಬೇಕು. ಶ್ರದ್ಧೆಯಿಂದ ಅದನ್ನ ಹೃದಯದಲ್ಲಿ ಅಚ್ಚಾಕೊಂಡ್ರೆ ಕೈಗಳು ತಾನಾಗ ತಾನೇ ಗೆರೆಗಳ ಮೂಲಕ ಆ ರೂಪನ ಚಿತ್ರಿಸುತ್ತೆ. ಪ್ರಯತ್ನ ಪಟ್ರೆ ಆಗಲ್ಲ ಅನ್ನೋ ಮಾತೇ ಇಲ್ಲ. ಸರಿ, ನಾನ್ ಪ್ರಯತ್ನ ಪಟ್ಟೇ ಬರ್ತೀನಿ. ಒಂದಲ್ಲ ಒಂದಿನ ನಿನ್ ಚಿತ್ರ ಬರ್ದೇ ಬರಿತೀನಿ. ಕರೆಕ್ಟ್. ಈ ರೀತಿ ಹಠ ಇದ್ರೆ ಮೊದಲನೇ ಮೆಟ್ಲು ಹತ್ತದೆ ಅಂತ ತಿಳ್ಕೊ. ವಿಜಯ್, ನಂದೊಂದು ಆಸೆ ನೆರವೇರಿಸ್ತೀಯಾ? ಹೇಳಿದ್ರೆ ತಾನೆ ಅದೇನಂತ ಗೊತ್ತಾಗೋದು. ನನ್ ರೂಪ ನಿನ್ನ ಹೃದಯದಲ್ಲಿ ಅಚ್ಚಾಗಿದ್ಯಾ? ಆಗಿದೆ ಅಂತ ಹೇಳೋದಕ್ಕೆ ನಿನ್ನ ಭಾವಚಿತ್ರನ ನಾನು ಬರ್ಕೊಡ್ಬೇಕು, ಅಷ್ಟೇ ತಾನೆ? ಎಸ್. ಅದ್ಯಾವ ಮಹಾ, ಕಣ್ಣು ಮುಚ್ಕೊಂಡ್ ಬರ್ಕೊಡ್ತೀನಿ. ಈ ಕಡೆ ಬಾ. ಹ. ಅರೆ, ಬಾಲು ಊರಿಂದ ಬಂದ್ಬಿಟ್ಟ. ಸಾರಿ ಸುಮಾ, ಇನ್ನೊಂದ್ಸ ಬರ್ಕೊಡ್ತೀನಿ. ಹಾಯ್ ಬಾಲು. ಹುಷಾರಾಗಿದೀಯಪ್ಪ? ನನಗೇನಮ್ಮ ಧಾಡಿ, ದೇವ್ರ ತಲೆ ಮೇಲೆ ಹೂ ತಪ್ಪಿದ್ರು ತಪ್ಪಬಹುದು, ಆದ್ರೆ ನನ್ನ ಟ್ರೈನಿಂಗ್ ಪೀರಿಯಡ್ ನಲ್ಲಿ ವಿಜಯ್ ಕಳಿಸ್ತಾ ಇರೋ ಹಣ ಒಂದಿನ ತಡವಾಗಿ ಬರ್ತಿರ್ಲಿಲ್ಲ. ಅದಕ್ಕೆ ಹಣದ ವಿಷಯ ಯೋಚನೆ ಮಾಡಿದೆ, ಓದಿ ಫಸ್ಟ್ ಕ್ಲಾಸ್ ಬಂದೆ. ಇದೇ ಊರಿನಲ್ಲಿ ಕೆಲಸ ಕೂಡ ಸಿಕ್ಬಿಡ್ತು. ವಿಜಯ್, ನಿನ್ನ ಉಪಕಾರನ ಈ ಮನೇಲಿ ಒಬ್ಬೊಬ್ರು ಉಪಕಾರ ಉಪಕಾರ ಅಂತ ಹೇಳಿ ಹೇಳಿ ನನ್ನ ಜೀವ ತೆಗಿತಾ ಇದ್ದೀರಾ. ಬೇಜಾರ್ ಮಾಡ್ಕೋಬೇಡಪ್ಪ. ನಮ್ ಯಜಮಾನ್ರು ನಮಗೆ ಅಂತ ಬಿಟ್ಟು ಹೋಗಿರೋದು ಇದೊಂದು ಸ್ವಂತ ಮನೆ ಅಷ್ಟೇ. ನೀನ್ ಆಸರೆ ಕೊಟ್ಟು ನನ್ನ ಮಗಳನ್ನು ಓದಿಸ್ತೇ ಇದ್ದಿದ್ರೆ ನಾವೇನಾಗ್ತಿದ್ವೋ ಏನೋ. ಈ ಉಪಕಾರ ಸ್ಮರಣೆ ಮಾಡದೇ ಇದ್ರೆ ನಾವು ಮನುಷ್ಯರೇ ಅಲ್ಲಪ್ಪ. ಇನ್ಮೇಲೆ ಏನು ಯೋಚನೆ ಇಲ್ಲಮ್ಮ. ಇದುವರೆಗೂ ವಿಜಯ್ ದುಡ್ಡು ಕೊಡ್ತಿದ್ದ, ನಾವು ತಿಂತಿದ್ವಿ. ಇನ್ಮೇಲೆ ನಾನ್ ದುಡ್ಡು ತಂದಾಕ್ತೀನಮ್ಮ. ನಾನು ಈ ಕ್ಷಣನೇ ಮನೆ ಖಾಲಿ ಮಾಡ್ತೀನಿ. ವಿಜಯ್, ಏನ್ ಹೇಳ್ತಿದ್ಯಾ? ಇಟ್ಸ್ ಫ್ಯಾಕ್ಟ್. ನೀನ್ ಸ್ನೇಹಕ್ಕೆ ಬೆಲೆ ಕಟ್ಟಿದ್ಮೇಲೆ ನಾನಿಲ್ಲಿರೋದು ಸರಿಯಲ್ಲ. ಸಾರಿ ವಿಜಯ್, ಐ ಆಮ್ ಸೋ ಸಾರಿ. ನನ್ನ ಮಾತಿನಿಂದ ನಿನ್ ಮನ್ಸಿಗೆ ಇಷ್ಟೊಂದು ನೋವಾಗಿದ್ರೆ ದಯವಿಟ್ಟು ನಂಗೆ ಕ್ಷಮಿಸ್ಬಿಡು. ಫುಲ್ ನಮ್ ಸ್ನೇಹ ಬೆಲೆನ ಕಟ್ಟಕ್ಕಾಗದಾರೆ ಅಂತ ಸ್ನೇಹ ಕಣೋ. ತಾಯಿ ಮಮತೆ, ನಿನ್ನ ಸಹೋದರ ಪ್ರೇಮ, ಸುಮಳ ಅತಿಯಾದ ಪ್ರೀತಿಗೆ ಕಟ್ಟು ಬಿದ್ದು ನಾನು ಇಲ್ಲಿ ದಿನ ಹೊರತು ನಾನೊಬ್ಬ ಪೇಯಿಂಗ್ ಗೆಸ್ಟ್ ಅಂತ ನಾನು ಯಾವತ್ತೂ ತಿಳ್ಕೊಂಡಿಲ್ಲ, ತಿಳ್ಕೊಳ್ಳೋದು ಇಲ್ಲ. ನೋಡಿ, ನಿಮ್ಮಲ್ಲೇ ನಾನು ಒಬ್ಬ ಅಂತ ತಿಳ್ಕೊಂಡ್ರೆ ನಾನು ಇಲ್ಲಿರ್ತೀನಿ, ಇಲ್ಲಾಂದ್ರೆ ನನ್ನ ದಾರಿ ನಾನು ನೋಡ್ಕೋತೀನಿ. ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಪ್ಪ. ಇನ್ಯಾವತ್ತೂ ಈ ತರ ಮಾತಾಡಲ್ಲ, ಸರಿನಾ? ದಟ್ಸ್ ಗುಡ್. ರೀ ಮಿಸ್ಟರ್, ಏನಿದು ಇನ್ನೂ ಗಲಾಟೆ? ನೋಡಿ ಮೇಡಮ್, ಪಿಕ್ನಿಕ್ ಇಂದ ಇವ್ರು ನನ್ನೇ ಫಾಲೋ ಮಾಡ್ತಿದ್ದಾರೆ. ಏ ಮಿಸ್ಟರ್, ಪರ್ಮಿಷನ್ ಇಲ್ಲದೆ ಲೇಡೀಸ್ ಹಾಸ್ಟೆಲ್ ಒಳಗೆ ಬರಬಾರದು ಅಂತ ಗೊತ್ತಿಲ್ಲ? ಮೇಡಮ್, ಈ ಹಾಸ್ಟೆಲ್ ನಲ್ಲಿರೋ ಹುಡುಗಿಯನ್ನ ಕಿಡ್ನಾಪ್ ಮಾಡಕ್ಕಾಗ್ಲಿ ಅಥವಾ ರೇಪ್ ಮಾಡಕ್ಕಾಗ್ಲಿ ನಾನು ಇಲ್ಲಿ ಬರ್ಲಿಲ್ಲ. ಇಲ್ಲಿ ಕಮಲಾನ ಹುಡುಗಿ ಯಾರು? ಯಾಕೆ ಇವಳೆ ನಿಮಗೇನಾಗ್ಬೇಕು? ಇವ್ರಿಗೂ ನನಗೂ ಯಾವ ಸಂಬಂಧ ಇಲ್ಲ. ಈ ಕಾಗದ ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ಕಾಗದ? ವಿಜಯ್, ಪಿಕ್ನಿಕ್ ನಲ್ಲಿ ನಿಮ್ಮ ಟೆಂಟ್ಗೆ ಬಂದು ನೋಡಿದಾಗ ನೀವು ಒಬ್ಬ ಪೇಂಟರ್ ಎಂದು ತಿಳಿಯಿತು. ನೀವು ಚಿತ್ರ ಬರೆಯಲು ಅನುಕೂಲವಾಗುವಂತೆ ನಾನು ಯಾವ ರೀತಿಯ ಪೋಸ್ ಬೇಕಾದರೂ ಕೊಡಲು ಸಿದ್ಧಳಿದ್ದೇನೆ. ನನಗೆ ಹಣ ಬೇಕು. ನೀವು ತಿಳಿಸಿದರೆ ಕೂಡಲೇ ನಿಮ್ಮ ಬಳಿಗೆ ಬರುತ್ತೇನೆ. ಇತಿ ಕಮಲಾ. ಈ ಕಾಗದ ಬರೆದಿದ್ದು ನೀನೇನಾ? ಹೇಳು, ನೀನಾ ಬರೆದದ್ದು? ಕ್ಷಮಿಸಿ ಮೇಡಮ್. ಹೇಳೆ ಮೇಲೆ. ಇವತ್ತು ಈ ರೀತಿ ಕಾಗದ ಬರೆದವಳು ನಾಳೆ ಕಾಲ್ ಗರ್ಲಾಗಿ ಕುಲಿಗಟ್ಟು ಹೋಗಲ್ಲ ಅನ್ನೋದು ಏನ್ ಗ್ಯಾರಂಟಿ? ನಿನ್ನಂಥವಳು ಒಬ್ಬಳಿದ್ರೆ ಸಾಕು, ಇಡೀ ಹಾಸ್ಟೆಲ್ ಎಕ್ಕುಟ್ಟು ಹೋಗುತ್ತೆ.
ನಿಮ್ಗೆ ಅವಮಾನ ಮಾಡ್ಬೇಕನ್ನೋ ಉದ್ದೇಶ ಖಂಡಿತ ನನಗಿಲ್ಲ. ಇನ್ಫ್ಯಾಕ್ಟ್ ನೀವು ಯಾರು ಅಂತ ಕೂಡ ನನಗೆ ಗೊತ್ತಿಲ್ಲ. ಯಾವ ಪರಿಸ್ಥಿತಿಯಿಂದ ಈ ಕಾಗದ ಬರ್ತೀನಿ ಅಂತ ಕೂಡ ನನಗೆ ಗೊತ್ತಿಲ್ಲ. ಪರಿಸ್ಥಿತಿ ಇನ್ನೇನಿರುತ್ತೆ? ಸಿಟಿ ಲೈಫ್ ಎಂಜಾಯ್ ಮಾಡ್ಬೇಕು, ದುಡ್ಡಿಲ್ಲ. ಖಂಡಿತ ಇಲ್ಲ ಮೇಡಮ್. ನನಗ್ ತಂದೆ ಇಲ್ಲ, ತಾಯಿ ಒಬ್ಳೆ. ಅವ್ರ ಹಪ್ಪಳ ಸಂಖ್ಯೆ ಮಾರಿ ಅವ್ರ ಮನೇಲಿ ಮೆಣಸಿನ ಪುಡಿ ಕೊಟ್ಟಿ ಅಡಿಗೆ ಮಾಡಿ ನನಗ್ ಹಣ ಕಳಿಸ್ತಿದ್ದಾರೆ. ಈಗ ಅವ್ರಿಗೆ ಹುಷಾರಿಲ್ದೆ ಆಸ್ಪತ್ರೆ ಸೇರಿದ್ದಾರೆ. 5,000 ರೂಪಾಯಿ ಖರ್ಚಾಗುತ್ತೆ ಅಂತ ಪಕ್ಕದ ಮನೆಯವರು ಕಾಗ್ದ ಬರ್ತಿದ್ರು. ನಮ್ಮ ಮನೆಗೆ ನನ್ನನ್ನು ಬಿಟ್ರೆ ಬೇರೆ ಯಾರು ಇಲ್ಲ ಮೇಡಮ್. ಇದ್ದಕ್ಕಿದ್ದಾಗೆ 5,000 ರೂಪಾಯಿ ಬೇಕು ಅಂದ್ರೆ ಯಾರು ಕೊಡ್ತಾರೆ? ಅದಕ್ಕೆ ಐ ಆಮ್ ವೆರಿ ಸಾರಿ ಕಮಲಾ. ಹಾಸ್ಟೆಲ್ಗೆ ಕೆಟ್ಟ ಹೆಸರು ತರ್ತೀಯ ಅನ್ನೋ ಸಿಟ್ಟಿನಿಂದ ಬೈದ್ಬಿಟ್ಟು. ನಮಗೊಂದು ಮಾತು ಹೇಳಿದಿದ್ರೆ ನಾವೆಲ್ಲ ಚಂದ ಎತ್ಕೊಡ್ತಿದ್ವಿ. ನೀವೆಲ್ಲ ಇನ್ನೂ ಸ್ಟೂಡೆಂಟ್ಸ್, ಅಷ್ಟೊಂದು ಧಾರಾಳವಾಗಿ ಚಂದ ಕಲೆಕ್ಟ್ ಮಾಡಕ್ಕಾಗಲ್ಲ. ತಗೊಳ್ಳಿ ಕಮಲ ಅವರೇ, ಮೊದಲು ದುಡ್ಡನ್ನ ತಗೊಂಡೋಗಿ ಆಸ್ಪತ್ರೆ ಕಟ್ಟಿ ನಿಮ್ ತಾಯಿಯವ್ರು ನಮ್ಮ ಮನೆ ಕರ್ಕೊಂಡೋಗಿ. ಸಾಲದ ಬಂದ್ರೆ ತಿಳಿಸಿ. ಒಂದ್ ಮಾತು ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ, ಸ್ವಾರ್ಥ ಆಕಾಂಕ್ಷೆಯಿಂದ ನಿಮ್ಗೆ ಹಣ ಕೊಡ್ತಾ ಇಲ್ಲ. ಕೇವಲ ಮನುಷ್ಯತ್ವಕ್ಕೆ ಬೆಲೆ ಕೊಟ್ಟು ಇದನ್ನ ಕೊಡ್ತಾ ಇದ್ದೀನಿ. ಇದನ್ನ ಹಿಂತಿರುಗಿಸಬೇಕಾದ ಅವಶ್ಯಕತೆನೂ ಇಲ್ಲ. ಬರ್ತೀನಿ ಮೇಡಮ್. ಬೇರೆ ಯಾರಿಗಾದ್ರೂ ನೀನ್ ಈ ರೀತಿ ಕಾಗದ ಬರೆದಿದ್ರೆ ನೀನ್ ವೀಕ್ನೆಸ್ ಉಪಯೋಗಿಸ್ಕೊಂಡು ನಿನ್ನ ವೇಷಗೃಹಕ್ಕೆ ಮಾರ್ಬಿಡ್ತಿದ್ರು. ಪಾಪ ವಿಜಯ್ ಒಳ್ಳೆ ಹುಡುಗನಾದ್ರಿಂದ ಇಲ್ಲಿವರೆಗೂ ಬಂದು ವಿಷಯ ತಿಳಿಸಿ ನಿನಗ್ ಸಹಾಯನೂ ಮಾಡ್ದ. ದೇವ್ರು ಅವನು ಒಳ್ಳೇದ್ ಮಾಡಿ.